ಬಸವೇಶ್ವರ ಮತ್ತು ಶಿವಾಜಿ ಮಹಾರಾಜರ ಪುತ್ಥಳಿಗಳ ನಿರ್ಮಾಣಕ್ಕೆ ತಲಾ 40 ಲಕ್ಷ ಮಂಜೂರು ಮಾಡುವಂತಹ ಸರ್ಕಾರದ ನಿರ್ಧಾರ ಉಪಚುನಾವಣೆಯ ಗಿಮಿಕ್ ಅಂತ ಹೇಳಿ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಬಸವೇಶ್ವರ ಮತ್ತು ಶಿವಾಜಿ ಮಹಾರಾಜರ ಪುತ್ಥಳಿಗಳಿಗೆ ಹಣ ನೀಡುವಂತೆ ಯಾವುದೇ ಸಮುದಾಯ ಸರ್ಕಾರವನ್ನ ಕೇಳಿರಲಿಲ್ಲ ಅಂತ ಹೇಳಿದರು. ಸಂಘಟನೆಗಳೇ ಪುತ್ಥಳಿಗಳನ್ನ ನಿರ್ಮಿಸಿ ಸ್ಥಾಪಿಸುವುದಕ್ಕೆ ಸ್ಥಳವನ್ನ ನಿಗದಿ ಮಾಡಿಕೊಂಡಿತ್ತು. ಎಪಿಎಂಸಿ ಬಳಿಯಲ್ಲಿ ಬಸವೇಶ್ವರ ಪುತ್ಥಳಿ ಹಾಗೂ ಮತ್ತೊಂದು ಸ್ಥಳದಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿ ಸ್ಥಾಪನೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡಲಾಗಿತ್ತು ಅಂತ ಹೇಳಿದರು. ಪೊಲೀಸ್ ಇಲಾಖೆ, ನಗರಸಭೆ ಹಾಗೂ ಪಿಡಬ್ಲ್ಯೂಡಿ ಸೇರಿದಂತೆ ಅಗತ್ಯ ಅನುಮತಿಗಳನ್ನ ಪಡೆದಿದ್ರು ಕೂಡ 3.5 ವರ್ಷಗಳಿಂದ ಪುತ್ಥಳಿ ಸ್ಥಾಪನೆಗೆ ಅವಕಾಶವನ್ನ ನೀಡಲಾಗಿರಲಿಲ್ಲ. ಕೆಲವರ ಮೇಲೆ ಪ್ರಕರಣಗಳನ್ನ ದಾಖಲು ಮಾಡಲಾಗಿತ್ತು ಅಂತ ಹೇಳಿ ಆರೋಪ ಮಾಡಿದ್ರು. ಇದೀಗ ಏಕಾಏಕಿ ತಲಾ 40 ಲಕ್ಷ ರೂಪಾಯಿ ಮಂಜೂರು ಮಾಡಿರುವಂತದ್ದು ವೀರಶೈವ, ಲಿಂಗಾಯತ ಮತ್ತು ಮರಾಠ ಸಮಾಜಗಳಿಗೆ ಮೋಸ ಮಾಡುವಂತಹ ಕ್ರಮ ಆಗಿದೆ. ಉಪಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಈ ಒಂದು ಘೋಷಣೆಯನ್ನ ಮಾಡಿದೆ ಅಂತ ಹೇಳಿ ಟೀಕೆ ಮಾಡಿದ್ರು. ಮೆಡಿಕಲ್ ಕಾಲೇಜು ನಿರ್ಮಾಣದ ಘೋಷಣೆಯು ಕೂಡ ಉಪಚುನಾವಣೆ ಹಿನ್ನೆಲೆಯಲ್ಲಿನ ರಾಜಕೀಯದ ಗಿಮಿಕ್ ಆಗಿದೆ. ಮೆಡಿಕಲ್ ಕಾಲೇಜು ಕುರಿತು ಹಿಂದೆ ಹಲವು ಬಾರಿ ಘೋಷಣೆಯನ್ನ ಮಾಡಲಾಗಿತ್ತಾದ್ರೂ ಕೂಡ ವರ್ಷಗಳಾದರೂ ಕೆಲಸ ಆರಂಭ ಆಗಿಲ್ಲ. ಈಗ 319 ಕೋಟಿ ವೆಚ್ಚದಲ್ಲಿ ಕಾಲೇಜು ನಿರ್ಮಿಸುವುದಾಗಿ ಹೇಳ್ತಾ ಇರುವಂತದ್ದು ಚುನಾವಣಾ ಪ್ರಚಾರಕ್ಕಾಗಿ ಮಾಡಿರುವಂತಹ ಘೋಷಣೆ ಅಂತ ಹೇಳಿ ಆರೋಪ ಮಾಡಿದ್ರು. ಈ ಸಾರಿ ಈ ಡೀಲ್ ಮಾಸ್ಟರ್ಗಳು ಇವರು ದೂರ ಇಡ್ಬೇಕಂತೇಳಿ ಬಾರಿ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡ್ಯಾರ ಅಂತ ಹೇಳಿ ನಮಗ ಕಂಡು ಬರ್ತಾ ಇದೆ. ಇನ್ನು ಮುಳುಗಡೆ ಸಂತ್ರಸ್ತರದು 30 ಲಕ್ಷ 40 ಲಕ್ಷ ಅಂತ ಮಾಡಿದ್ರು. ಕೋರ್ಟ್ನಿಂದ ಅನೇಕ ಜಜ್ಮೆಂಟ್ಗಳಾಗ್ಯಾವ. ಆ ಜಜ್ಮೆಂಟ್ಗಳ ಗತಿ ಏನು? ಮತ್ತೆ ಸಂತ್ರಸ್ತರ ಬಗ್ಗೆ ಉಪಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು ಬಹಳ ಹಗರವಾಗಿ ಮಾತಾಡ್ತಾರ. 30-40 ಲಕ್ಷಕ್ಕೆ ಎಲ್ಲಿ ಹೊಲ ಸಿಗ್ತಾವ ಇವತ್ತಿಲ್ಲ? ನೀವ ಕೇಳಿರಿ, ನೀವು ಯಾರು ಹೊಲ ತಗೊಂಡಿರ್ಬೇಕು. 1 ಕೋಟಿ ಗೀಟಿ ತೆಳಗೆ ಹೊಲನ ಇಲ್ಲಿ. ಕೂಡಲ ಸಂಗಮದಿಂದ ಎಲ್ಲಿಂದ ಪಾದಯಾತ್ರೆ ಮಾಡಿ ವರ್ಷ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಹೇಳಿ ಬಜೆಟ್ನಾಗ ದುಡ್ಡ ಇಟ್ಟಿಲ್ಲ. ನಾವು ಬೊಮ್ಮಾಯಿ ಅವರು ಅಧಿಕಾರ ಬಿಡುವಾಗ 5,000 ಕೋಟಿ ರೂಪಾಯಿ ಬ್ಯಾಂಕಿನಾಗ ದುಡ್ಡು ಇಟ್ಟಿತ್ತು ಲ್ಯಾಂಡ್ ಅಕ್ವಿಷನ್ಗೆ. ಈಗ ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರ ಪೂರಕ ಬಜೆಟ್ನಾಗ 5,000 ಕೋಟಿ ಕೊಡ್ತಾರಂತ. ಮೊನ್ನೆ ಬಜೆಟ್ನಾಗ ಕೊಟ್ಟಿಲ್ಲ ಅವರು. 22,000 ಕೋಟಿ ಅದು ಸಂಬಳ ಗಿಂಬಳ ಎಲ್ಲ 4 ನಿಗಮ ಸೇರಿ. ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕಿಲ್ಲ ಅಷ್ಟಲ್ಲ, ಅದು ಅದಕ್ಕೆ 3,000 ಕೋಟಿ. ಏನು 23,000 ಕೋಟಿ ನೀರಾವರಿ ಇಲಾಖೆಯಿಂದ ಹಿಡಿದು ಕೆಳಗಿನ ಮಟ್ಟದ ಸಂಬಳದ ಎಲ್ಲ ಹಿಡ್ಕೊಂಡು ಬರ್ತೈತೆ ಅದ್ರೊಳಗ. ಮತ್ 4 ನಿಗಮಗಳದಾವ: ಕರ್ನಾಟಕ ನೀರಾವರಿ ನಿಗಮ, ಕೃಷ್ಣಾ ಭಾಗ್ಯ ಜಲ ನಿಗಮ, ವಿಶ್ವೇಶ್ವರಯ್ಯ ಮತ್ತು ಚಾಮುಂಡೇಶ್ವರಿ, ಹಿಂಗೇನು ವಿಶ್ವೇಶ್ವರಯ್ಯ, ಇನ್ನೊಂದು 4 ಒಟ್ಟು ನಿಗಮಗಳದಾವ. ಅವೆಲ್ಲ ಸೇರಿ ಈಗ ಮತ್ತೆ 5,000 ಕೋಟಿ ಪೂರಕ ಬಜೆಟ್ನಾಗ ಕೊಡ್ತೀವಿ ಅಂತ ಹೇಳಿ ಲ್ಯಾಂಡ್ ಅಕ್ವಿಷನ್ಗೆ. ಮೊನ್ನೆ ಹಚ್ಚಿಡ್ಬಹುದಾಗಿತ್ತು, ಅಲ್ಲಿ ದುಡ್ಡು ಎಲ್ಲ ಐತಿ. 1,32,000 ಕೋಟಿ ಸಾಲ ಈ ಸರ ಮಾಡುದವ್ರು. ಆ ಬಜೆಟಿನ ಇದನ್ನ ನೋಡಿದ್ರೆ, ಆದಾಯ ನೋಡಿದ್ರೆ ಎಲ್ಲಿಂದ ಬರ್ತದೆ ಅಂದ್ರೆ 29 ಪೈಸಾ ಸಾಲದಿಂದ ಬರ್ತದೆ. 71% ಕೇಂದ್ರದಿಂದ ಬರೋದು, ಟ್ಯಾಕ್ಸ್ ಬರೋದು ಎಲ್ಲ ಸೇರಿ 71% ನಿಂತೀವಿ. ಬಡ್ಡಿ ತುಂಬಾಕನ, ಬಡ್ಡಿ ಮತ್ತು ಅಸಲು ತುಂಬಾಕನ 30,000 ಕೋಟಿಗಿಂತ ಹೆಚ್ಚು ಹಣ ಹೋಗ್ತಾ ಇದೆ. ಅಷ್ಟು ಸಾಲ ಮಾಡ್ಯಾರ ಅವ್ರು. ಈಗ ಈ ಮಾರ್ಚಕ್ಕೆ 8,24,000 ಕೋಟಿ ಸಾಲ. ಇನ್ನ 2 ವರ್ಷ ಬಜೆಟ್ ಕೊಡ್ಬೇಕಲ್ಲ ಅವರು. ಮತ್ತ ವರ್ಷ ಸಾಲನ ಹೋಗೋದ್ರೊಳಗ 10-11 ಲಕ್ಷ ಕೋಟಿ ಸಾಲ ಮಾಡಿ ಹೋಗ್ತಾರ ಅವರು. ಮತ್ತ ಅಭಿವೃದ್ಧಿ ಮಾಡಿದೆ, ಅದನ್ನ ಮಾಡಿದೆ, ಇದನ್ನ ಮಾಡಿದೆ ಅಂತೇಳಿ ಬಡಾಯಿ ಕೊಚ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಇವರು ಇದನ್ನ ಮುಗಿಸ್ಬೇಕಾದ್ರೆ 4 ವರ್ಷದೊಳಗೆ ಯೋಜನೆ ಮುಗಿಸ್ತೀವಿ ಅಂತ ಹೇಳಿದ್ರೆ 20,000-25,000 ಕೋಟಿ ಬರೀ ಕೃಷ್ಣಾ ಭಾಗ್ಯ ಜಲ ಕೊಟ್ಟಿದ್ರೆ ಮುಗಿತಿತ್ತದು. ಈಗ ಇದರದ್ದು ಖರ್ಚು ವೆಚ್ಚ 52,000 ಕೋಟಿ. ಮೊದಲು ರಿಹ್ಯಾಬಿಲಿಟೇಷನ್ ಸೆಂಟರ್ ಬೇಕು, ಪರಿಹಾರಧನ ಎಲ್ಲ ಸೇರಿದ್ರೆ 1 ಲಕ್ಷ ಕೋಟಿಗೆ ಹೋಗೈತಿ. ಈಗ ಅದು ಕಾರಜೋಳ ಸಾಹೇಬರೆಲ್ಲ ವಿಸ್ತಾರವಾಗಿ ನಿಮ್ಗೆ ಹೇಳಿದಾರೆ, ಹಿಂದೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳ್ಯಾರ ನಿಮ್ಗೆ. ಇದ್ರ ಬಗ್ಗೆ ನೀರಾವರಿ ಬಗ್ಗೆನೂ ಉಡಾಫೆ, ಮೆಡಿಕಲ್ ಕಾಲೇಜ್ ಬಗ್ಗೆನೂ ಈ ತರ ಚುನಾವಣೆ ಗಿಮಿಕ್, ಆ ಮೂರ್ತಿಗಳ ಪ್ರತಿಷ್ಠಾಪನೆಗೂ ಈ ಚುನಾವಣೆ ಗಿಮಿಕ್. ಇನ್ನು 1100 ಮುಳುಗಡೆ ನಡಗಡ್ಡೆ ಆಗುವಂತದ್ದು. ನಡಗಡ್ಡೆಗೆ ಮೊದಲದು 600 ಚಿಲ್ಲರ್ ಇತ್ತು, 800 ಆಯ್ತು, 1100 ಆಯ್ತು. ನಾವು 41, 61,
12 ಕೂಡ ಆಗಿತ್ತು. ಇನ್ನೇನು ಅವರಿಗೆ ಪೇಮೆಂಟ್ ಕೊಡುದು, ನೋಟಿಸ್ ಎಲ್ಲ ಹೋಗಿದ್ದು, ಚುನಾವಣೆ ಬಂತು. ಅದರ ಬಗ್ಗೆ ಏನು ಕಿಂಚಿತ್ತು ಆ ನಡಗಡ್ಡೆಯಾಗೆ ಉಳಿದತ್ತು. ಆ ಕಿಲ್ಲಾ ಭಾಗದಲ್ಲಿ, ಕೆಲವು ಜೇನ್ಪೇಟೆ ಭಾಗದಲ್ಲಿ ಅವನು ಸರ್ವೆ ಮಾಡಿದಾಗ ಇಲ್ಲಿ ಇವತ್ತಿನ ತನಕನು 3 ವರ್ಷ ಆದ್ರೂ ಅದ್ರ ಬಗ್ಗೆ ಏನು ಚಿಂತನೆ ಇಲ್ಲ. ಈ ಮೆಡಿಕಲ್ ಕಾಲೇಜ್ ಸಲುವಾಗಿ ನಾ ಇದ್ದಾಗನು ಸಾಕಷ್ಟು ಸರಿ ಮಾತಾಡೀನಿ. 8 ವರ್ಷದಾಗ ಮಾಡ್ಲಾರದ್ದು ಈಗ ನಿನ್ನೆ 15ಕ್ಕೆ ಎಲೆಕ್ಷನ್ ಘೋಷಣೆ ಆಕತಿ, 14ಕ್ಕೆ ಅಡಿಗಲ್ ಆಕತಿ. ಈ ಮುಂದೆ ಎಲ್ಲಿಗೆ ಹೋಗತ್ತೇನೆ. ಹೋದ ವರ್ಷರ ಬಜೆಟ್ ಆದಗಳಿಗೆ ಘೋಷಣೆ ಮಾಡಿದ ಮುಂದೆ 1 ತಿಂಗಳ 2 ತಿಂಗಳದಾಗ ಬಂದರ ಮಾಡ್ಬೇಕಿಲ್ಲ, ಇಷ್ಟೊತ್ತಿಗೆ ಕೆಲಸ ನಡೀತಿತ್ತು. ಕಾರ್ಪಸ್ ಫಂಡು ಇಲ್ಲ, ಹಳ್ಳಿ ಒಳಗಂತೂ ಗಾಡಿ ತಗೊಂಡು ಹೋಗುವಂತ ಪರಿಸ್ಥಿತಿ ಇಲ್ಲ. ಅಷ್ಟು ಈಗ ಚುನಾವಣೆಗೆ ಯಾವ ಜೀಪ್ ನೋಡ್ಬೇಕು ಈಗ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.